ವಿಜ್ಞಾನ ಹೊರಗಿನ ಜ್ಞಾನ. ಹೊರಗಿನ ಜ್ಞಾನ ತಿಳ್ಕೊಳ್ಳೋದು ಪ್ರಪಂಚ ಹೊರಗಡೆ. ಆದರೆ ಅದರ ಸಹಾಯದಿಂದ ಈ ಶಕ್ತಿಯ ಸರಂಜಾಮು ಅಂತ ಹೇಳ್ತಾರೆ, ಹಾರ್ನೆಸ್ ಆಫ್ ಎನರ್ಜಿ ಅಂತ, ಅದು ಸಿಗತ್ತೆ. ಅದನ್ನು ಹಿಡಿಯೋದ್ರಿಂದ ಬೇಕದು, ವಿಜ್ಞಾನ ಬೇಕು. ಇದನ್ನು ಹಿಡಿದ್ರೆ ಇದು ಕಂಡುಕೊಂಡ್ರೆ ನಾವು ಇದಕ್ಕೆ ನಂಬಿದ್ರೆ ಖಂಡಿತ ಆಗತ್ತೆ. ಜೀವನದ ಕ್ವಾಲಿಟಿನ, ಗುಣಮಟ್ಟನ ಹೆಚ್ಚಿಸ್ಕೋಬೋದು, ಇಲ್ಲ ಅಂತ ಹೇಳಲ್ಲ. ಸ್ಪಿರಿಚುಯಾಲಿಟಿ ಏನು, ಯೋಗ ವಿಜ್ಞಾನ ಏನು, ಇದು ಆಂತರ್ಯದ್ದು, ಒಳಗಿಂದು ಸೂಕ್ಷ್ಮ ಪ್ರಪಂಚದ ಬಗ್ಗೆ ನಮ್ಮನ್ನು ನಾವು ಹೇಗೆ ಪರಿಶುದ್ಧರನ್ನಾಗಿ ಮಾಡ್ಕೊಳ್ಬಹುದು, ನಮ್ಮ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ಗೆ, ನಮ್ಮನ್ನು ನಾವು ನಮ್ಮ ಶಕ್ತಿಯನ್ನು, ಒಳಗಡೆ ಇರೋ ಶಕ್ತಿಯನ್ನು ವರ್ಧಿಸೋದು ಹೇಗೆ, ಹೆಚ್ಚಿಸ್ಕೊಳ್ಳೋದು ಹೇಗೆ, ಅದರಿಂದ ಅಲಂಕರಿಸ್ಕೊಳ್ಳೋದು ಹೇಗೆ, ಎನ್ಹ್ಯಾನ್ಸಿಂಗ್ ದಿ ಪವರ್, ಅಡೋರ್ನಿಂಗ್ ದಿ ಪವರ್ ಅಂತಾರೆ ನಾವು ಒಳಗಡೆ ಇರೋ ಶಕ್ತಿನ. ಅಂದರೆ ಒಳಗಡೆ ಇರೋದೇನು, ಸದ್ಗುಣಗಳು, ವರ್ಚ್ಯೂಸ್ ಎಷ್ಟಿದೆ ನಮ್ಮಲ್ಲಿ. ಅಡೋನ್ ಅವರ್ ಸೆಲ್ಸ್ ವಿತ್ ವರ್ಚ್ಯೂಸ್, ಸದ್ಗುಣಗಳಿಂದ ಅಲಂಕೃತರಾಗೋದು ಅಂತ ಹೇಳ್ತಾರೆ. ಅದೇನು ಸದ್ಗುಣಗಳು? ಆವಾಗ ನಿಮ್ಮ ಜೀವನಕ್ಕೆ ಅರ್ಥ, ಜೀವನಕ್ಕೆ ಒಂದು ಉದ್ದೇಶ, ಇದೆಲ್ಲನೂ ಭಗವದ್ಗೀತೆಯಲ್ಲಿ ಒಂಥರ ಕಂಡು ಕಾಣದೇ ಹಾಗೆ ಮರೆ ಮಾಡಿದ್ದಾನೆ ಕೃಷ್ಣ. ಎಲ್ಲೂ ಮೆಟೀರಿಯಲಿಸಮ್ನ ಕೃಷ್ಣ ಡಿಸ್ಕಾರ್ಡ್ ಮಾಡೇ ಇಲ್ಲ. ಅರ್ಜುನನ್ನ ಅವನು ಅದನ್ನು ಬಿಡಬೇಡ ಅಂತ ಹೇಳ್ತಾನೆ. ಬಿಡಕ್ಕೆ ಅರ್ಜುನ ಆಲ್ರೆಡಿ ತಯಾರಾಗಿದ್ದ, ಎಲ್ಲ ಬಿಟ್ಟು ಹೋಗ್ತೀನಿ ಅಂತ. ಕೃಷ್ಣ ಹೇಳ್ದ ಬಿಡಬೇಡ. ಕೃಷ್ಣ ಇನ್ಸಿಸ್ಟ್ ಮಾಡ್ತಾನೆ ಬಂದ ಅರ್ಜುನನ್ನ, ನೀ ಹೋಗು, ಆದರೆ ಜೀವನ ನಿನ್ನ ಪಾತ್ರನ ಬಿಟ್ಟು ಹೋಗಬೇಡ. ಅನ್ನ ಬಿಡಬೇಡ, ನೀರು ಬಿಡಬೇಡ, ನಿದ್ರೆ ಬಿಡಬೇಡ, ದೇಹನ ನಿರ್ಲಕ್ಷ್ಯ ಮಾಡಬೇಡ. ನೀನು ದೇಹನ ನಿರ್ಲಕ್ಷಿಸಿದ್ರೆ ನೀನು ನಿನ್ನ ಸ್ಪಿರಿಚುಯಾಲಿಟಿನಲ್ಲೇ ಸಕ್ಸಸ್ ಆಗಲ್ಲಪ್ಪ. ಗೋಲ್ ಈ ಸ್ಪಿರಿಚುವಲ್, ಅಟ್ ದ ಸೇಮ್ ಟೈಮ್ ಈ ಮೆಟೀರಿಯಲ್ ಸೈನ್ಸ್ ಕೂಡ ಬೇಕು, ಯುಟಿಲಿಟಿಗೆ ಬೇಕು, ನಮ್ಮ ದೇಹದ ಮೇಂಟೆನೆನ್ಸ್ಗೆ ಬೇಕು. ಇದನ್ನು ತುಂಬ ಕ್ಲಿಯರ್ ಆಗಿ ಭಗವದ್ಗೀತೆಯಲ್ಲಿ ತಿಳ್ಕೊಂಡ್ಬಿಡ್ಬೋದು. ಅರ್ಜುನ ಪ್ರಾರಂಭದಲ್ಲಿ ಕನ್ಫ್ಯೂಸ್ ಆಗತ್ತೆ, ನನಗೆ ನಿಮಗೆ ಆದಂಗೆ, ಆಮೇಲೆ ಗೊತ್ತಾಗತ್ತೆ. ಆಳಕ್ಕೆ ಹೋಗ್ತಾ ಹೋಗ್ತಾ ಉತ್ತರ ಸಿಗತ್ತೆ. ಕೃಷ್ಣ ಹತ್ರ ಬರ್ತಾ ಬರ್ತಾ ಉತ್ತರ ಸಿಗ್ತಾ ಹೋಗುತ್ತೆ.